ನಮಸ್ತೆ, ನನ್ನ ಹೆಸರು ಕೆ ರಾಘವೇಂದ್ರ ಅಂಥೇಳಿ. ನಾನು ಕೃಷಿ ಇಲಾಖೆ ಅರಣ್ಯ ಘಟಕದಲ್ಲಿ DRFO ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಜಲಾನಯನ ಅಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಘಟಕದ ಅಡಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನಲ್ಲಿ WDC 2.0ದಲ್ಲಿ ಕಿರು ಅರಣ್ಯವನ್ನು ಸರ್ಕಾರಿ ಜಾಗದಲ್ಲಿ ಮಾಡ್ತಾಯಿದ್ದೀವಿ. ಅದರಲ್ಲಿ 1 ಹೆಕ್ಟ್ರಿಗೆ 100 ಗಿಡಗಳನ್ನು ಹಾಕಿದ್ದೀವಿ. ಈಗ ಸದ್ಯಕ್ಕೆ ನಾವು ಇರುವಂಥ ಪ್ಲೇಸು ಸಿಡಿಗಿನಮೋಳ ಗ್ರಾಮಕ್ಕೆ ಸಂಬಂಧಪಟ್ಟಿರೋಂಥದ್ದು. ಇಲ್ಲಿ ಕರ್ನಾಟಕ ಗೃಹ ರಕ್ಷಕ ದಳ ಪ್ರದೇಶದಲ್ಲಿ ನಾವು 100 ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ಇದರಲ್ಲಿ ಗಿಡಗಳು ಬಂದ್ಬಿಟ್ಟು ಫೈಕಸ್ ಸ್ಪೀಸೀಸು ಮತ್ತು ಹಣ್ಣಿನ ಗಿಡಗಳಿದ್ದಾವೆ. ಇದರಲ್ಲಿ ಆಲ, ಹರಳಿ, ಹತ್ತಿ ಮತ್ತು ಸಿಹಿ ಹುಣಸೆ ಮತ್ತು ಹಣ್ಣಿನ ಗಿಡ ಅಂತಂದರೆ ನೇರಳೆ, ಜಂಬು ನೇರಳೆ, ಹಾಗೆ ಚಳ್ಳೆ ಅಂಥೇಳಿ ಗಿಡಗಳನ್ನು ಇಲ್ಲಿ 100 ಗಿಡಗಳನ್ನು 1 ಹೆಕ್ಟ್ರಿಗೆ ಹಾಕಿದ್ದೀವಿ. ಇಲ್ಲಿ ಈ ಗಿಡಗಳಿಂದ ಹಸಿರುಕರಣ ಆಗುತ್ತೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಹಂಪಲು ಆಗುತ್ತೆ. ಇದರಿಂದ ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ ಸಿಗುತ್ತೆ ಅಂಥೇಳಿ ನಾವು ಬಳ್ಳಾರಿ ತಾಲೂಕಿನಲ್ಲಿ ಒಟ್ಟು 5 ಸರ್ಕಾರಿ ಜಾಗಗಳನ್ನ ಹರಿಸ್ಕೊಂಡು 5 ಕಿರು ಅರಣ್ಯಗಳನ್ನು ಮಾಡಿದ್ದೀವಿ. WDC 2.0 ಯೋಜನೆ ಅಡಿಯಲ್ಲಿ ನಾವು ಕಿರು ಅರಣ್ಯಗಳನ್ನು 5 ನಿರ್ಮಾಣ ಮಾಡಿದ್ದೀವಿ 2023-24ನೇ ಸಾಲಿನಲ್ಲಿ. ಇನ್ನು ಬೇರೆ ಸರ್ಕಾರಿ ಜಾಗಗಳು ಸಿಕ್ಕರೆ ನಾವು ಇನ್ನಷ್ಟು ಕಿರು ಅರಣ್ಯಗಳನ್ನು ಮಾಡಿ ಕಾಡು ಬೆಳೆಸೋಂಥ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಹೇಳ್ತೀವಿ. ಈಗ ಇಲಾಖೆಯವರೇ ಎಲ್ಲ ಗಿಡ ಮರಗಳನ್ನು ಬೆಳೆಸಬೇಕಂತೇನಿಲ್ಲ. ಪ್ರತಿಯೊಬ್ಬರು ಗಿಡ ಮರಗಳನ್ನು ಕಾಪಾಡಬೇಕಂತ ಈ ಮೂಲಕ ಕೇಳ್ಕೊತೀನಿ. ಅದರಿಂದ ಒಳ್ಳೆಯ ವಾತಾವರಣ, ಗಾಳಿ, ಮಳೆ, ನೀರು, ಬೆಳೆ ಎಲ್ಲ ಚೆನ್ನಾಗಿರುತ್ತೆ. ಈಗಾಗಲೇ ಬಳ್ಳಾರಿಯಲ್ಲಿ ಈಗ ಮಳೆ ಬರಬೇಕಾಗಿತ್ತು. ಆದರೂ ಈಗ ಈ ತಾಪಮಾನ ಜಾಸ್ತಿಯಾಗಿ 40 ಡಿಗ್ರಿವರೆಗೂ ಹೋಗಿದೆ. 40ರಿಂದ 42ರವರೆಗೂ. ಇಲ್ಲಿವರೆಗೂ ಒಂದು ಸಲ ಮಳೆ ಮಾತ್ರ ಆಗಿದೆ. ಇನ್ನು ಇದೇ ಥರ ಆದರೆ ಇನ್ನು ಮುಂದಿನ ದಿನಗಳಲ್ಲಿ 50 ಸೆಲ್ಸಿಯಸ್ ಡಿಗ್ರಿ ತಾಪಮಾನ ಬರ್ತದೆ ಅಂದರೂ ಕೂಡ ತಪ್ಪಾಗಲಾರದು. ಅದಕ್ಕಾಗಿ ನಾವು ಇಲಾಖೆಯವರು ನಮ್ಮ ಕೆಲಸ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಎಲ್ಲರೂ ಜನಪ್ರತಿನಿಧಿಗಳಾಗಲಿ ಪ್ರತಿಯೊಬ್ಬ ಪ್ರಜೆ ಆಗಲಿ ಗಿಡ ಮರಗಳನ್ನು ಕಡಿಲಾರದೆ ಕಾಪಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ.